ಇವರ ಮಾಳು ನಿಪ್ನಾಳ್ ಸೇರಿದಂತೆ ಇನ್ನ 7 ಜನ ನಾಮಿನೇಟ್ ಆಗಿದ್ದಾರೆ. ಟೋಟಲ್ 8 ಜನ ನಾಮಿನೇಟ್ ಆಗಿರೋದು, ಅದರಲ್ಲಿ ಮಾಳು ಕೂಡ ನಾಮಿನೇಟ್ ಆಗಿದ್ದು ವೋಟ್ ಹಾಕೋಕ್ಕೆ ಅವಕಾಶಗಳು ಕೂಡ ಇದೆ. ಶುಕ್ರವಾರ ರಾತ್ರಿಯ ತನಕ ವೋಟ್ ಹಾಕಲು ಅವಕಾಶ ಇರುತ್ತೆ. ಜಿಯೋ ಹಾಟ್ಸ್ಟಾರ್ ಆ್ಯಪನ್ನು ಓಪನ್ ಮಾಡಿ ಎಪಿಸೋಡ್ ನೋಡೋಕ್ಕೆ ಹೋದಂಥ ಟೈಮ್ ಅಲ್ಲೇ ನಿಮಗೆ ವೋಟ್ ಹಾಕೋಕ್ಕೆ ಅವಕಾಶ ಇರುತ್ತೆ. ಸೊ ವೋಟ್ ಅಂತ ಓದ್ತಿದ್ರೆ ಅಲ್ಲೇ ನಿಮಗೆ ಎಲ್ಲ ಕಂಟೆಸ್ಟೆಂಟ್ ಲಿಸ್ಟ್ ಓಪನ್ ಆಗುತ್ತೆ. ಸೊ ಒಂದು ಫೋನಿಂದ 99 ವೋಟ್ಗಳನ್ನು ಸಹ ಮಾಡ್ತಾ ಹೋಗ್ಬೋದು. ಹೆಚ್ಚಿನ ವೋಟ್ಗಳು ಆಗ್ತಾ ಹೋದರೆ ಮಾಳು ನಿಪ್ನಾಳ್ ಖಂಡಿತವಾಗಿಯೂ ಕೂಡ ಸೇವ್ ಆಗ್ತಾರೆ. ಮಾಲಾಶ್ರೀ ಬೆಳಗುಂದಿ ಅವರು ಕೂಡ ಮಾಳು ನಿಪ್ನಾಳ್ ಅವರಿಗೆ ವೋಟನ್ನು ಸಹ ಮಾಡ್ತಿದ್ದಾರೆ. ಯಾಕೆಂದರೆ ಅದೇ ಭಾಗದವರು, ಉತ್ತರ ಕರ್ನಾಟಕ ಭಾಗದವರು, ಹಾವೇರಿ ಭಾಗದವರು, ಚೆನ್ನಾಗಿ ಪರಿಚಯವಾದಂಥ ವ್ಯಕ್ತಿ, ಆಪ್ತ ಸ್ನೇಹಿತ ಮಾಳು ಬೆಳಗುಂದಿಗೆ, ಫ್ಯಾಮಿಲಿಗೂ ಕೂಡ ಗೊತ್ತಿರುವ ಒಂದು ವ್ಯಕ್ತಿ. ಬಿಗ್ ಬಾಸ್ನ ಎಲ್ಲರೂ ಕೂಡ ವೀಕ್ಷಣೆ ಮಾಡ್ತಿದ್ದಾರೆ, ಕುಟುಂಬದವರೆಲ್ಲರೂ ಕೂಡ. ಮಾಳು ಅವರ ಒಂದು ಆಟ ಚೆನ್ನಾಗಿದೆ, ಚೆನ್ನಾಗಿ ಬಿಗ್ ಬಾಸ್ ಮನೇಲಿ ಇದ್ದಾರೆ. ಉತ್ತರ ಕನ್ನಡ ಪ್ರತಿಭೆ ಗೆಲ್ಲಬೇಕು. ಲಾಸ್ಟ್ ಸೀಸನ್ ಹನುಮಂತ ಗೆದ್ದರು ಉತ್ತರ ಕರ್ನಾಟಕದ ಪ್ರತಿಭೆ. ಸೊ ಈ ಸತಿ ಮಾಳು ಅವರು ಗೆಲ್ಲಬೇಕು, ಮಾಳು ಅಟ್ಲೀಸ್ಟ್ ಫಿನಾಲೆಗೆ ತನಕ ಬರಲಿ ಅಂತ ಒಂದು ಆಸೆ ಎಲ್ರಿಗೂ ಕೂಡ ಇದೆ. ಸೊ ಹೀಗಾಗಿ ಮಾಲಾಶ್ರೀ ಅವರು ಕೂಡ ಸಪೋರ್ಟನ್ನು ಸಹ ಮಾಡ್ತಾ ಇದ್ದಾರೆ, ವೋಟ್ಗಳನ್ನು ಸಹ ಹಾಕ್ತಾ ಇದ್ದಾರೆ. ಮಾಳು ನಿಪ್ನಾಳ್ ಆಟ ಚೆನ್ನಾಗಿದೆ, ಮಾಳು ಇನ್ನಷ್ಟು ಚೆನ್ನಾಗಿ ಆಡಲಿ, ಚೆನ್ನಾಗಿ ಮುಂದುವರಿಲಿ, ಈ ಸತಿನೇ ಕೂಡ ಅವರು ಸೇವ್ ಆಗಲಿ ಅಂತ ಕೂಡ ತಿಳಿಸುತ್ತಾ ಮಾಳು ಅವರಿಗೆ ಹೆಚ್ಚಿನ ವೋಟ್ಗಳನ್ನು ಹಾಕುತ್ತಾ ಸೇವನ್ನು ಸಹ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ವೋಟ್ಗಳನ್ನು ಮಾಡ್ಬೋದು. ಮಾಳು ನಿಪ್ನಾಳ್ಗೆ ನೀವು ಕೂಡ ವೋಟ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ, ತಪ್ಪದೆ ಕಮೆಂಟ್ ಮಾಡಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಅಮ್ಮ ವಿಡಿಯೋ ಕೂಡ ಗೊತ್ತಾಗೋದಿಲ್ಲ. ತುಂಬ ಜನರು ಆರಾಮಾಗಿ ವೋಟ್ ಮಾಡ್ಬೋದು. ಸೊ ಈ ರೀತಿ ನೋಡಿ 99 ವೋಟ್ಗಳನ್ನು ಮಾಡ್ಬೋದು. ವೋಟ್ ಎಂಡ್ ಆಗೋದು ಶುಕ್ರವಾರ ರಾತ್ರಿ. ಸೊ ಈ ರೀತಿ ನೋಡಿ ಡನ್. ಈ ರೀತಿ ಬಿಗ್ ಬಾಸ್ಗೆ ಹೋದರೆ ಸೊ ಈ ರೀತಿ ಇಲ್ಲಿ ಸಿಗುತ್ತೆ ಮತ್ತೊಂದು ವೋಟ್ ಡನ್. ಇಲ್ಲ ವೋಟ್ ಅಂತ ಇರುತ್ತೆ, ನೀವು ಎಪಿಸೋಡ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ, ಸೊ ಅಲ್ಲಿ ವೋಟ್ ಹಾಕೋಕ್ಕೆ ಅವಕಾಶ ಇರುತ್ತೆ. ಸೊ ಈ ರೀತಿ ವೋಟಿಂಗನ್ನು ಮಾಡ್ತಾ ಹೋಗ್ಬೋದು.